ಕೋಟ್ಯಾಧಿಪತಿಯನ್ನಾಗಿ ಮಾಡಿದ ಬಾಬಾ ಮತ್ತು ಮಣ್ಣಿನ ನಾಣ್ಯಗಳ ಪವಾಡ. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅವರ ದರ್ಶನಕ್ಕೆ ಕೇವಲ ಶ್ರೀಮಂತರು ಅಥವಾ ರಾಜ ಮಹಾರಾಜರು ಮಾತ್ರ ಬರುತ್ತಿರಲಿಲ್ಲ. ಅವರ ದರ್ಬಾರ್ನಲ್ಲಿ ಅತ್ಯಂತ ಬಡವರಿಗೂ ಸಮಾನವಾದ ಸ್ಥಾನವಿತ್ತು. ಬಾಬಾ ಅವರು ಒಬ್ಬ ಮನುಷ್ಯನ ಹಣೆಯ ಬರಹದಲ್ಲಿ ಬರೆಯಲಾಗಿದ್ದ ಕಡು ದಾರಿದ್ರ್ಯವನ್ನೇ ಅಳಿಸಿ ಆತನಿಗೆ ಕುಬೇರನ ಸಂಪತ್ತು ನೀಡಿದ ರೋಮಾಂಚನಕಾರಿ ನೈಜ ಪವಾಡ ಇಲ್ಲಿದೆ. ಬಡ ಭಕ್ತನ ಕಣ್ಣೀರು ಮತ್ತು ಆಶ್ರಮಕ್ಕೆ ಭೇಟಿ. ಇದು ನಡೆದಿದ್ದು ಸುಮಾರು 1965ರ ಸಮಯದಲ್ಲಿ. ವೃಂದಾವನದ ಬಾಬಾ ಅವರ ಆಶ್ರಮಕ್ಕೆ ದೀನಾನಾಥ್ ಎಂಬ ಅತ್ಯಂತ ಬಡ ಬ್ರಾಹ್ಮಣನೊಬ್ಬನು ಬಂದಿದ್ದನು. ಆತನಿಗೆ 5 ಜನ ಹೆಣ್ಣು ಮಕ್ಕಳಿದ್ದರು. ಮನೆಯಲ್ಲಿ ತಿನ್ನಲು ಒಂದು ಹಿಡಿ ಅನ್ನವೂ ಇರಲಿಲ್ಲ. ಮಕ್ಕಳ ಮದುವೆ ಮಾಡುವುದು ಹಾಗಿರಲಿ, ಪ್ರತಿದಿನ ಅವರಿಗೆ ಒಂದು ಹೊತ್ತಿನ ಊಟ ಹಾಕುವುದು ಆತನಿಗೆ ಅಸಾಧ್ಯವಾಗಿತ್ತು. ಸಾಲಗಾರರು ಪ್ರತಿದಿನ ಆತನ ಮನೆಗೆ ಬಂದು ಅವಮಾನಿಸುತ್ತಿದ್ದರು. ಜೀವನದಿಂದ ಸಂಪೂರ್ಣವಾಗಿ ಬೇಸತ್ತಿದ್ದ ದೀನಾನಾಥ್ ಆತ್ಮಹತ್ಯೆ ಮಾಡಿಕೊಳ್ಳುವ ಆಲೋಚನೆಯಲ್ಲಿದ್ದನು. ಆಗ ಆತನಿಗೆ ಯಾರೋ ನೀಮ್ ಕರೋಲಿ ಬಾಬಾ ಅವರ ಮಹಿಮೆಯ ಬಗ್ಗೆ ತಿಳಿಸಿದರು. ಆತ ತನ್ನ ಕೊನೆಯ ಭರವಸೆಯಾಗಿ ಕಣ್ಣೀರು ಹಾಕುತ್ತಾ ವೃಂದಾವನ ಆಶ್ರಮಕ್ಕೆ ನಡೆದುಕೊಂಡೇ ಬಂದನು. ಬಾಬಾ ಅವರು ಭಕ್ತರ ಮಧ್ಯೆ ಕುಳಿತಿದ್ದಾಗ ದೀನಾನಾಥ್ ಆ ಮುಖವನ್ನು ನೋಡುತ್ತಿದ್ದಂತೆ ಜೋರಾಗಿ ಅಳುತ್ತಾ ಅವರ ಪಾದಗಳಿಗೆ ಬಿದ್ದನು. ಬಾಬಾ ಅವರ ವಿಚಿತ್ರ ಕೋಪ ಮತ್ತು ಆಜ್ಞೆ. ದೀನಾನಾಥ್ ತನ್ನ ಕಷ್ಟಗಳನ್ನು ಹೇಳಲು ಶುರು ಮಾಡಿದಾಗ ಬಾಬಾ ಇದ್ದಕ್ಕಿದ್ದಂತೆ ಕೋಪಗೊಂಡಂತೆ ನಟಿಸಿದರು. ಬಾಬಾ ಜೋರಾಗಿ ಗದರಿಸುತ್ತಾ, ಏಯ್, ಇಲ್ಲಿಗೆ ಏಕೆ ಬಂದು ಅಳುತ್ತಿದ್ದೀಯಾ? ನನ್ನ ಹತ್ತಿರ ಕೊಡಲು ಹಣವಿಲ್ಲ, ಚಿನ್ನವಿಲ್ಲ. ನಾನು ಬರೀ ಕಂಬಳಿ ಹೊದ್ದುಕೊಂಡಿರುವ ಭಿಕ್ಷುಕ. ಇಲ್ಲಿಂದ ಹೊರಡು ಎಂದರು. ಬಾಬಾ ಅವರ ಮಾತು ಕೇಳಿ ದೀನನಾಥ್ ಇನ್ನು ತನಗೆ ದಾರಿ ಇಲ್ಲ ಎಂದುಕೊಂಡು ಮತ್ತಷ್ಟು ಜೋರಾಗಿ ಅತ್ತನು. ಆಗ ಬಾಬಾ ಅವರ ಮನಸ್ಸು ಕರಗಿತು. ಬಾಬಾ ಆಶ್ರಮದ ನೆಲದ ಮೇಲಿದ್ದ ಸ್ವಲ್ಪ ಒಣ ಮಣ್ಣನ್ನು ತಮ್ಮ ಕೈಗೆ ತೆಗೆದುಕೊಂಡರು. ಅವರು ಆ ಮಣ್ಣನ್ನು ತಮ್ಮ 2 ಕೈಗಳ ಮಧ್ಯೆ ಇಟ್ಟುಕೊಂಡು ಜೋರಾಗಿ ಮಂತ್ರಿಸಿದಂತೆ ಕಾಣಿಸಿತು. ನಂತರ ಬಾಬಾ ಆ ಮಣ್ಣಿನಿಂದ 3 ಸಣ್ಣ ಉಂಡೆಗಳನ್ನು ಮಾಡಿ ದೀನಾನಾಥ್ ಕೈಗಿಟ್ಟು, ಈಗೋ ನೋಡು, ಈ ಮಣ್ಣಿನ ಉಂಡೆಗಳನ್ನು ನಿನ್ನ ಪೂಜಾ ಕೋಣೆಯಲ್ಲಿ ಕಣ್ಣಿಗೆ ಕಾಣದಂತೆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡು ಮತ್ತು ಮುಂದಿನ 3 ವರ್ಷಗಳ ಕಾಲ ನೀನು ಆ ಬಟ್ಟೆಯನ್ನು ಬಿಚ್ಚಿ ನೋಡಬಾರದು. ಹೋಗು, ನಿನ್ನ ಕಷ್ಟಗಳು ತೀರುತ್ತವೆ ಎಂದು ಆಜ್ಞೆ ಮಾಡಿದರು. ಮನೆಯಲ್ಲಿ ನಡೆದ ನಿಗೂಢ ಪವಾಡ. ದೀನಾನಾಥ್ ಬಾಬಾ ಅವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಆ 3 ಮಣ್ಣಿನ ಉಂಡೆಗಳನ್ನು ತಂದು ತನ್ನ ಹಳೆಯ ಮನೆಯ ಪೂಜಾ ಕೋಣೆಯಲ್ಲಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಟ್ಟನು. ಮುಂದೆ ನಡೆದ ಘಟನೆಗಳು ಆತನ ಇಡೀ ಜೀವನವನ್ನೇ ಬದಲಾಯಿಸಿದವು. ಅದೇ ವಾರದಲ್ಲಿ ದೀನಾನಾಥ್ನ ಹಳೆಯ ಜಮೀನೊಂದರಲ್ಲಿ ಯಾರೋ ಒಬ್ಬ ದೊಡ್ಡ ಉದ್ಯಮಿ ಬಂದು ಫ್ಯಾಕ್ಟರಿ ಕಟ್ಟಲು ಆ ಜಾಗವನ್ನು ಮಾರುಕಟ್ಟೆ ಬೆಲೆಗಿಂತ 10 ಪಟ್ಟು ಹೆಚ್ಚು ಹಣ ಕೊಟ್ಟು ಕೊಂಡುಕೊಂಡನು. ದೀನಾನಾಥ್ ಕೈಗೆ ಇದ್ದಕ್ಕಿದ್ದಂತೆ ಲಕ್ಷಾಂತರ ರೂಪಾಯಿ ಹಣ ಬಂದಿತು. ಆತ ಎಲ್ಲಾ ಸಾಲಗಳನ್ನು ತೀರಿಸಿದನು. ಆತನ ವ್ಯಾಪಾರವು ದಿನದಿಂದ ದಿನಕ್ಕೆ ಗಗನಕ್ಕೇರಿತು. ಕೇವಲ 2 ವರ್ಷಗಳಲ್ಲಿ ಆತ ತನ್ನ 5 ಜನ ಹೆಣ್ಣು ಮಕ್ಕಳ ಮದುವೆಯನ್ನು ಅತ್ಯಂತ ವೈಭವದಿಂದ ಮಾಡಿದನು. ಒಂದು ಕಾಲದಲ್ಲಿ ಊಟಕ್ಕೂ ಗತಿ ಇಲ್ಲದಿದ್ದ ದೀನಾನಾಥ್ ಈಗ ಆ ಊರಿನ ಅತ್ಯಂತ ದೊಡ್ಡ ಶ್ರೀಮಂತ ಮತ್ತು ಗೌರವಾನ್ವಿತ ವ್ಯಕ್ತಿಯಾಗಿದ್ದನು. 3 ವರ್ಷಗಳ ನಂತರದ ರಹಸ್ಯ. ಬಾಬಾ ಅವರು ಹೇಳಿದ 3 ವರ್ಷಗಳ ಅವಧಿ ಮುಗಿಯಿತು. ದೀನಾನಾಥ್ಗೆ ಆ ಕೆಂಪು ಬಟ್ಟೆಯೊಳಗೆ ಏನಿದೆ ಎಂದು ನೋಡುವ ಕುತೂಹಲ ತಡೆಯಲಾಗಲಿಲ್ಲ. ಆತ ಶುಚಿಯಾಗಿ ಬಂದು ಪೂಜಾ ಕೋಣೆಯಲ್ಲಿದ್ದ ಆ ಕೆಂಪು ಬಟ್ಟೆಯ ಗಂಟನ್ನು ನಿಧಾನವಾಗಿ ಬಿಚ್ಚಿದನು. ಆ ಬಟ್ಟೆಯನ್ನು ಬಿಚ್ಚಿದ ತಕ್ಷಣ ದೀನಾನಾಥ್ ಆಶ್ಚರ್ಯದಿಂದ ಜಪ್ಪನೆ ಕುಳಿತನು. ಏಕೆಂದರೆ ಆ ಬಟ್ಟೆಯೊಳಗೆ ಬಾಬಾ ಅವರು ಕೊಟ್ಟಿದ್ದ ಆ 3 ಮಣ್ಣಿನ ಉಂಡೆಗಳು ಇರಲಿಲ್ಲ. ಬದಲಿಗೆ ಇಡೀ ಕೋಣೆಯೇ ಜಗಮಗಿಸುವಂತೆ ಹೊಳೆಯುತ್ತಿದ್ದ 3 ದೊಡ್ಡ ಅಪ್ಪಟ ಚಿನ್ನದ ನಾಣ್ಯಗಳು ಅಲ್ಲಿ ಪ್ರತ್ಯಕ್ಷವಾಗಿದ್ದವು. ಆ ನಾಣ್ಯಗಳ ಮೇಲೆ ಸಾಕ್ಷಾತ್ ಹನುಮಂತನ ಚಿತ್ರವಿತ್ತು. ಬಾಬಾ ಅವರು ತಮ್ಮ ದಿವ್ಯ ಸ್ಪರ್ಶದಿಂದ ಸಾಮಾನ್ಯ ಮಣ್ಣನ್ನೇ ಅಪ್ಪಟ ಚಿನ್ನವಾಗಿ ಬದಲಾಯಿಸಿದ್ದರು ಮತ್ತು ಆ ದೈವಿಕ ಶಕ್ತಿಯೇ ತನ್ನ ಮನೆಗೆ ಲಕ್ಷ್ಮಿಯನ್ನು ಕರೆತಂದಿತ್ತು ಎಂಬುದು ಆತನಿಗೆ ಅರ್ಥವಾಯಿತು. ದೀನಾನಾಥ್ ತಕ್ಷಣ ಆ 3 ಚಿನ್ನದ ನಾಣ್ಯಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬಾಬಾ ಅವರ ದರ್ಶನಕ್ಕೆ ಓಡಿ ಬಂದನು. ಆತ ಬಾಬಾ ಅವರ ಪಾದಗಳಿಗೆ ಬಿದ್ದು ಆನಂದ ಭಾಷ್ಪ ಸುರಿಸಿದನು. ಬಾಬಾ ಆತನನ್ನು ನೋಡಿ ಮುಗುಳ್ನಗುತ್ತಾ ಹೇಳಿದರು, ದೀನಾನಾಥ್, ಆ ನಾಣ್ಯಗಳನ್ನು ಯಾವತ್ತೂ ಮಾರಬೇಡ. ಅವು ನಿನ್ನ ಮನೆಯಲ್ಲಿದ್ದರೆ ನಿನ್ನ ಮುಂದಿನ 7 ತಲೆಮಾರಿನವರೆಗೂ ಯಾವುದೇ ಬಡತನ ಬರುವುದಿಲ್ಲ. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅವರು ಕೇವಲ ಆಧ್ಯಾತ್ಮಿಕ ಜ್ಞಾನ ನೀಡುತ್ತಿರಲಿಲ್ಲ.
ತಮ್ಮ ಭಕ್ತರು ತೀವ್ರ ಸಂಕಷ್ಟದಲ್ಲಿದ್ದಾಗ ಸಾಮಾನ್ಯ ಮಣ್ಣನ್ನೇ ಚಿನ್ನವಾಗಿಸಿ ಅವರ ದಾರಿದ್ರ್ಯವನ್ನು ದೂರ ಮಾಡುವ ಸಾಕ್ಷಾತ್ ಈಶ್ವರ ಸ್ವರೂಪಿಯಾಗಿದ್ದರು. ಜೈ ಮಹಾರಾಜ್ ಜಿ.